ಸೂಪರ್ ಆಗಿ ಉಂಟು. ಈ ಪಲ್ಯವನ್ನು ಅಂತಂದರೆ ನೀವು ಕೂಡ ಟ್ರೈ ಮಾಡಿ. ಒಳ್ಳೆ ಹಲಸಿನಕಾಯಿ ಉಂಟು ಇವತ್ತು. ಎಂತ ಮಾಡುದು, ಪಲ್ಯ ಮಾಡುವ ಸಾಂಬಾರ? ಪಲ್ಯ ಮಾಡುವಲ್ಲ. ಒಳ್ಳೆ ಗರಮ ಗರಮ ಆಗಿರುವಂಥ ಪಲ್ಯ ಮತ್ತು ಗಂಜಿ ಇವತ್ತು ಮಧ್ಯಾಹ್ನಕ್ಕೆ ಸ್ಪೆಷಲ್ ಐಟಮ್. ನಾವು ಹಲಸಿನಕಾಯಿ ಸೀಸನಲ್ಲೆಲ್ಲ ಒಂದು ಸಖತ್ತಾಗಿರೋ ಪಲ್ಯ ಮಾಡಬೇಕು. ಊಟದ ರುಚಿಯೇ ಜಾಸ್ತಿ, ಒಂದು ಪಲ್ಯ ಇದ್ರೆ ಸಾಕು. ಯಬ್ಬಾ, ಇದು ಬರ್ತಿಲ್ಲ ನಾವು. ಒಳ್ಳೆ ಬೆಳೆದು ಫಸ್ಟ್ ಕ್ಲಾಸ್ ಹಲಸಿನಕಾಯಿ. ಮೆಲ್ಲ ಮೆಲ್ಲ ಮೆಲ್ಲ. ಕೈಗೆಲ್ಲ ಪ್ಲಾಸ್ಟಿಕ್ ಕವರ್ ಹಾಕಿ ಎಲ್ಲ ಕೊರ್ಕೊಳ್ಬೋದು ಹಲಸಿನಕಾಯಿ. ಆದರೆ ಅದು ಅಷ್ಟು ಒಳ್ಳೆಯದಾಗೋದಿಲ್ಲ. ಕೆಲಸ ಜಟ್ಪಟ ಆಗೋದಿಲ್ಲ, ಕೆಲಸ ನಿಧಾನ. ನಮಗೆ ಕೆಲಸ ಎಂತ ಇದ್ರೂ ಜಟ್ಪಟ ಆಗಬೇಕು. ಅದನ್ನೇ ಅರ್ಧ ಗಂಟೆ ಮಾಡಿಕೊಂಡು ಕೂತ್ಕೊಳ್ಳಿಕ್ಕಿಲ್ಲ. ಈಗ ಮೇಣ ಬೇಕಾ? ಕಾಲಿಂಗ ಅಂತ ಸುಲಕ್ಕು ಇದರ ಹೀಗೆ ಕಟ್ಟು ಮಾಡುವ ಅಡ್ಡಕ್ಕೆ. ತಂಗೆ ಅದ ದನಿಗೊಳ್ದು ಹೋಗು. ಒಳ್ಳೆ ತುಳುವ ಹಲಸಿನಕಾಯಿ. ಹಣ್ಣಾದರೆ ಭಾರಿ ಸಿಹಿ ಉಂಟು ಇದು. ಹಣ್ಣಾದರೆ ದೊಡ್ಡ ಮರದಲ್ಲಿ ಎಲ್ಲ ಆದರೆ ಬೀಳುವಾಗಲೇ ಚಕ್ಕ ಆಗ್ತದೆ, ಮತ್ತು ತಿನ್ನಲಿಕ್ಕೆಲ್ಲ ಸಿಕ್ಕುವುದಿಲ್ಲ. ಹಲಸಿನಕಾಯಿ ಪಲ್ಯ ಮಾಡುವಾಗ ನೋಡಿ, ಅದನ್ನು ಕಟ್ಟು ಮಾಡೋದು ಈ ರೀತಿಯಾಗಿ ನಾವು. ಅಂದರೆ ಅದರ ಸೊಳೆಲ್ಲ ತೆಗೆದು ಕ್ಲೀನ್ ಮಾಡಿ ಎಲ್ಲ ಹಾಕಿ ಪಲ್ಯ ಮಾಡೋದಲ್ಲ. ಈ ರೀತಿಯಾಗಿ ಮಾಡಿದ ಪಲ್ಯ ಭಯಂಕರ ಟೇಸ್ಟ್. ಎಲ್ಲ ಮಿಕ್ಸ್. ಅದರ ಬೀಜ ತೆಗೆದು ಡೈರೆಕ್ಟಾಗಿ ಹೀಗೆ ಕಟ್ಟು ಮಾಡಿದರೆ ಆಯಿತು. ಅನ್ವಿತಾ, 4 ಕರಿಬೇವಿನ ಸೊಪ್ಪು ತೆಕ್ಕಾಯ್ತು. ಹಾಂ, ಓಕೆ. ಸ್ಟವ್ ಉರಿ ಮಾಡಿ ಒಂದು ಬಾಣಲೆಯನ್ನು ಇಡುವ. ಇದೊಂದು ಬೇಳೆ ರುಚಿಗೆ ಬೇಕಾಷ್ಟು ಉಪ್ಪು ತುಂಬ ಹಾಕಿದರೆ ತಿನ್ನಲಿಕ್ಕೆ ಆದಿಲ್ಲ. ಸ್ವಲ್ಪ ಕಡಿಮೆ ಆದರೂ ತೊಂದರೆ ಇಲ್ಲ. ಒಂದು ಅರ್ಧ ಸ್ಪೂನ್ ಅರಸಿನ ಟರ್ಮರಿಕ್ ಪೌಡ್ರು, 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರು, ಮೆಣಸಿನ ಹುಡಿ. ಖಾರ ಬೇಕು ಅಂತಾದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು, ಅಷ್ಟು ಸಾಕು. ಬೇಯಲಿಕ್ಕೆ ಬೇಕಾಗುವಷ್ಟು ನೀರು ಹಾಕುವ. 10 ನಿಮಿಷ ಮುಚ್ಚಿಡುವ. ನೋಡಿ, 5 ನಿಮಿಷದಲ್ಲಿ ಸೆಕೆ ಬಂತು. ಸ್ವಲ್ಪ ಅದನ್ನು ಹೀಗೆ ತಿರುಗಿಸುವ.
ಇನ್ನೊಂದು ಸ್ವಲ್ಪ ಡ್ರೈ ಆಗಬೇಕು. ಇದು ಕರಿಬೇವಿನ ಸೊಪ್ಪು ಇವಾಗ ಹಾಕುವ. ಒಗ್ಗರಣೆಗೆ ಸ್ವಲ್ಪ ಹಾಕುವ ಬೇರೆ. ಕರಿಬೇವಿನ ಸೊಪ್ಪು ಒಳ್ಳೆ ಪರಿಮಳ ಅಲ್ವಾ, ಹಾಕಬೇಕು. ತೆಂಗಿನ ತುರಿ, ಹಲಸಿನಕಾಯಿ ಪಲ್ಯ ಮಾಡಲಿಕ್ಕೆ ಟೈಮ್ ಬೇಕಾಗೋದು ಅದನ್ನು ಕಟ್ಟು ಮಾಡಲಿಕ್ಕೆ. ಪಲ್ಯ ಎಲ್ಲ ಕೂಡಲೇ ರೆಡಿ ಆಗ್ತದೆ ನೋಡಿ. ಇವಾಗ ಡ್ರೈ ಕೂಡ ಆಯಿತು. ಒಂದು ಒಗ್ಗರಣೆ ಹಾಕುವ ಇದಕ್ಕೆ. ಉದ್ದಿನಬೇಳೆ ಹಾಗೆ ಸಾಸಿವೆ ಚಟಪಟ ಅಂತ ಸಿಡಿಯುವಾಗ ನಾವು ಕುಮಟೆ ಮೆಣಸು ಹಾಕುವ. ಹಾಗೆ ಕರಿಬೇವಿನ ಸೊಪ್ಪು ಕೂಡ ಹಾಕುವ. ಈ ಹಲಸಿನಕಾಯಿ ಪಲ್ಯಕ್ಕೆಲ್ಲ ಒಗ್ಗರಣೆಗೆ ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಬೇಕು. ಅದು ಕೋಕೋನಟ್ ಆಯಿಲೇ ಆಗಬೇಕು, ಒಳ್ಳೆ ಪರಿಮಳ ಆಗಬೇಕಾದ್ರೆ. ಅದು ಸಾಸನೆ ಸರಿ ಹೊಟ್ಟೆ ಇದ್ರಿದ್ದಲ್ಲ. ನಾವು ಪಲ್ಯಕ್ಕೆ ತೆಗೆದು ಒಗ್ಗರಣೆ ಹಾಕುವಾಗ ಜೈನ್ ಕಳಿ ಹೇಳಿದರೆ ಒಗ್ಗರಣೆ ಕರೆಕ್ಟ್ ಆಯ್ದು ಲೆಕ್ಕ. ಸೌಂಡೇ ಬೈಂದಿಲ್ಲ ಹೇಳಿದರೆ ಒಗ್ಗರಣೆ ಸರಿ ಆಯ್ದಿಲ್ಲ ಲೆಕ್ಕ. ನೋಡುವ ಹಾಗಾದ್ರೆ ಆ ಸೌಂಡ್ ಬತ್ತಾಳೆ ಆತ. ಕುಮಟೆ ಮೆಣಸು ಹಾಕುವ. 4 ಕರಿಬೇವಿನ ಸೊಪ್ಪು ಹಾಕುವ. ಇದನ್ನು ತೆಗೆದು ಪಲ್ಯಕ್ಕೆ ಹಾಕುವ. ಇಂಥ ಪರಿಮಳ, ಸಖತ್ ಪರಿಮಳ. ಈ ಹಲಸಿನಕಾಯಿ ಪಲ್ಯ ಹಾಗೆ ಬೇಕಿದ್ರೆ ಹಾಗೆಯೂ ತಿನ್ಬೋದು, ಊಟಕ್ಕೆ ಆಗಬೇಕು ಅಂತ ಇಲ್ಲ. ಹಾಗೆಯೂ ತಿನ್ನಲಿಕ್ಕೆ ತುಂಬ ಟೇಸ್ಟ್. ನೋಡಿ, ಇಲ್ಲಿ ಘಮ ಆದಂತಹ ಪಲ್ಯ. ಇದನ್ನು ನನಗೆ ಅಂತಂದರೆ ತಡಿಲಿಕ್ಕೆ ಆಗೋದಿಲ್ಲ. ತಿನ್ನುವ ಅಂತ ಆಗ್ತದೆ, ಬಟ್ ಊಟಕ್ಕೆ ಸ್ವಲ್ಪ ಟೈಮ್ ಉಂಟು. ಹಾಗಾಗಿ ಈಗ ಟೇಸ್ಟ್ ನೋಡುವ. ಸೂಪರಾಗಿ ಉಂಟು ಈ ಪಲ್ಯವನ್ನು ಅಂತಂದರೆ ನೀವು ಕೂಡ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿ ಉಂಟು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿಯಲ್ಲಿ ಕಮೆಂಟ್ ಕೂಡ ಬರೀರಿ, ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್.